ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಧುಗಿರಿ ಹುಡುಗಿ. ಇವತ್ತು ನಾನು ಕಡ್ಲೆಕಾಯಿ ಪರ್ಸೆಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಹೋಗೋದಲ್ದೆ ನಿಮ್ಮನ್ನ ಎಲ್ರೂ ಕರ್ಕೊಂಡು ಹೋಗೋಣ ಅಂತ. ಸೊ ಪ್ರತಿ ವರ್ಷ ಎಲ್ಲ ರೀಲ್ಸ್ ಗಳೆಲ್ಲ ಬರ್ತೈತೆ, ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ರು. ಸೊ ಅದನ್ನೆಲ್ಲ ನೋಡ್ತಾ ಇದ್ದೆ. ಆದ್ರೆ ಈ ವರ್ಷ ನಾನು ಹೋಗೋಣ ಅಂತ ಹೇಳಿ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕಡ್ಲೆಕಾಯಿ ಪರ್ಸೆ ಅಂದ್ರೆ ಅದೊಂದು ಎಮೋಷನಲಿ ಕನೆಕ್ಟ್ ಆಗುತ್ತೆ ರೈತರಿಗೆ, ಅದ್ರಲ್ಲೂ. ಆಮೇಲೆ ಬೆಂಗಳೂರಲ್ಲೇ ನಾರ್ಮಲಿ ಇರೋರ್ಗೆ, ಮಲ್ಲೇಶ್ವರಂ ಸೈಡ್ ಇರೋರ್ಗೆಲ್ಲ ತುಂಬಾನೇ ಎಮೋಷನಲಿ ಕನೆಕ್ಟ್ ಆಗುತ್ತೆ ರೈತರಿಗೆ. ಯಾಕಂದ್ರೆ ಅವರು ಬೆಳೆ ಬೆಳೆದಿರ್ತಾರೆ. ಅದು ಅಲ್ಲದೆ ನಾವು ಕಡ್ಲೆಕಾಯಿ ಬೆಳಿತೀವಿ, ಕಡ್ಲೆಕಾಯಿ, ರಾಗಿ ಈ ತರದೆಲ್ಲ ಬೆಳ್ಕೊತಾ ಇರ್ತೀವಿ. ಆದ್ರೆ ಮಾರೋದೆಲ್ಲ ಏನಿಲ್ಲ. ಬಟ್ ಎಷ್ಟಾಗುತ್ತೆ, ಎಷ್ಟು ಮೂಟೆ ಆಗುತ್ತೆ, ಎಷ್ಟು ಕ್ವಿಂಟಲ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವ್ ಹಾಕೋದು ಕಡಿಮೆ ಜಾಗದಲ್ಲಿ, ಆಲ್ಮೋಸ್ಟ್ ಮನೆಗೆ ಅಂತಾನೆ ಹಾಕೊಳೋದು, ಮನೆಗೆ ತಿನ್ನಕ್ಕೆ ಅದಕ್ಕೆ ಇದಕ್ಕೆ ಅಂತಾನೆ ಹಾಕೊಳ್ಳೋದು. ಆದ್ರಿಂದ ಸ್ವಲ್ಪ ರೈತರಿಗೆ ಜಾಸ್ತಿ ಎಮೋಷನಲಿ ಕನೆಕ್ಟ್ ಆಗುತ್ತೆ ಕಡ್ಲೆಕಾಯಿ ಪರ್ಸೆ. ಸೊ ಇವಾಗ ಹೋಗಿ ಹೇಗಿದೆ ಏನು ಅಂತೆಲ್ಲ ನೋಡ್ಕೊ ಬರೋಣ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋರ್ಗೆ ಎಲ್ರಿಗೂ ಗೊತ್ತಿರುತ್ತೆ 7th ಇಂದಾನೇ ಸ್ಟಾರ್ಟ್ ಆಗಿದೆ ಅಂತ. ಆದ್ರೆ ತುಂಬಾ ಜನ ಬೇರೆಯವರೆಲ್ಲ ನೋಡಿರಲ್ಲ, ಅವರೆಲ್ಲ ನೋಡ್ಲಿ ಹೇಗಿರುತ್ತೆ ಏನು ಅಂತ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ರೆಡಿ ಆಗ್ಬಿಟ್ಟು ಹೋಗೋಣ ಪಟಪಟ ಅಂತ. ನೋಡಿ, ಸೊ ರೆಡಿ ಎಲ್ಲ ಆಯ್ತು. ಇವಾಗ ಹೊರಡೋಣ. ಟೈಮ್ ಆಯ್ತು ಆಲ್ರೆಡಿ. ಬೇಗ ಹೋಗಿ ಬೇಗ ಬರಬೇಕು, ಕೆಲಸ ಇದೆ. ಸೊ ಬನ್ನಿ, ನೋಡಿ ಈಗ ಕಾಣ್ತೀವಿ. ಓಕೆ, ಲೆಟ್ಸ್ ಗೋ. ಫೈನಲಿ ರೀಚ್ ಆದೆ. ನೋಡಿ, ಬೋರ್ಡ್ ಕಾಣಿಸ್ತಾ ಇದೆ. ಮಲ್ಲೇಶ್ವರಂ ಕಡ್ಲೆಕಾಯಿ ನಡೆಯೋ ಪರ್ಸೆ ಪ್ಲೇಸಿಗೆ ನಾನು ಬಂದಿದ್ದೀನಿ. ಅಂದರೆ ಟೆಂಪಲ್ಗಳೆಲ್ಲ ಇದ್ದಾವಲ್ವಾ, ಗಂಗಾ ಟೆಂಪಲ್ಲು, ಶಿವ ಟೆಂಪಲ್ ಎಲ್ಲ ಇದೆಯಲ್ಲ, ಅದೇ ರೋಡಲ್ಲಿ ಪರ್ಸೆ ನಡೀತಾ ಇರೋದು. ಸೊ ಎಂಟ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಶಿವ ಪಾರ್ವತಿ ಮತ್ತು ಹಸುದು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಸಿಕ್ಕಾಪಟ್ಟೆ ಜನ ಆಗಿದ್ರು. ನಾನು ಹೋದಾಗ ಸ್ವಲ್ಪ ಬೆಳಕಿತ್ತು. ಹೋಗ್ತಾ ಹೋಗ್ತಾ ತುಂಬಾ ಜನನೂ ಆದರೂ, ಹಾಗೆ ಕತ್ಲು ಆಗ್ತಾ ಇತ್ತು. ಇವಾಗ ನಾನು ಹೋಗ್ತಾ ಇದ್ದೀನಿ ಶಿವ ಮತ್ತು ಬಸವಣ್ಣ ಇರೋ ದೇವಸ್ಥಾನಕ್ಕೆ. ಬಸವಣ್ಣನ ಬಾಯಲ್ಲಿ ನೀರು ಬೀಳುತ್ತೆ, ಆ ನೀರು ಶಿವಲಿಂಗದ ಮೇಲೆ ಬೀಳುತ್ತೆ ಅಂತ ಎಲ್ಲರೂ ಕೇಳಿರ್ತೀರ. ಇದೇ ದೇವಸ್ಥಾನ, ಅದು ನಮ್ಮ ಬೆಂಗಳೂರಲ್ಲಿದೆ. ಸೊ ಹೋಗಿ ಹೇಗಿದೆ ಅಂತ ಒಳಗೋಗಿ ನೋಡ್ಕೊಬರೋಣ ಬನ್ನಿ. ಹಾಗೆ ಇಲ್ಲಿ ಇದು ಸೀರಿಯಲ್ ಮತ್ತು ಮೂವೀಸ್ ಎಲ್ಲ ಶೂಟ್ ಮಾಡಿದ್ದಾರೆ ಈ ಪ್ಲೇಸಲ್ಲಿ. ಹಾಗೇನೆ ಒಂದು ಫೇಮಸ್ ಮೂವಿ ಎಲ್ರಿಗೂ ಗೊತ್ತಿರುತ್ತೆ, ಅಂಬಾರಿ ಮೂವಿ. ಅದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಮೂವಿ ನೋಡಿದ್ಮೇಲೆ ನನಗೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಸಿದ್ದು. ಆದ್ರೆ ಯಾವತ್ತೂ ಬರೋಕ್ ಆಗಿರ್ಲಿಲ್ಲ. ಆದ್ರೆ ಇವತ್ತು ಬಂದಿದ್ದೀನಿ. ಧನು, ಅವ್ನ್ ಯಾಕೆ ದೇವ್ರ ಕಿವಿ ಹತ್ರ ಕುತ್ಕೊಂಡ್ ಬೇಡ್ಕೋತಿದ್ದಾನೆ? ಆ ದೇವ್ರಿಗೆಲ್ಲೋ ಕಿವಿ ಕಿವಿಡಿರ್ಬೇಕು ಸರ್. ದೇವ್ರೆ, ನಿಂಗ್ ಕನ್ನಡ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಂಗಂತೂ ಕನ್ನಡ ಬಿಟ್ರೆ ಬೇರೆ ಭಾಷೆ ಬರಲ್ಲ. ನಾನ್ ನಿನ್ನ ಹತ್ರ ಒಂದೇ ಒಂದ್ ಕೇಳ್ತೀನಿ. ಅನ್ಕೊಂಡಿದ್ದಲ್ಲ, ಕೇಳಿದ್ದಾಯ್ತು. ಕಡ್ಲೆಕಾಯಿ ಪರ್ಸೆ ಆಗಿರೋದ್ರಿಂದ ಕಡ್ಲೆಕಾಯಿಂದನೇ ಅಲಂಕಾರ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಕಾಣ್ತಿದ್ರು ಬಸವಣ್ಣ. ತುಂಬಾನೇ ಜನನೂ ಇದ್ರು. ಆಕ್ಚುಲಿ ಈವ್ನಿಂಗ್ ಟೈಮಲ್ಲೇ ಸಿಕ್ಕಾಪಟ್ಟೆ ಜನ ಇದ್ರು. ಹೋಗ್ತಾ ಹೋಗ್ತಾ ಇನ್ನೂ ಜನ ಆಗ್ತಾನೆ ಇದ್ರು.